ಇವತ್ತೇನು ನಮ್ಮ ಕೋರ ಸಿನಿಮಾದ ಟ್ರೈಲರ್ ನೋಡಿದ್ರಿ, ಏನನ್ನಿಸ್ತು ನಿಮಗೆಲ್ಲ? ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಪ್ರೀತಿ, ನಿಮ್ಮ ಕೋಆಪರೇಟಿವ್ ರಿಲೀಸ್ ತನಕ ಇರಲಿ. ಈ ಒಂದು ಕೋರ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದಂಥ ನನ್ನ ಗುರುಗಳಾದ ಶ್ರೀ ಡಾಕ್ಟರ್ ಆನಂದ್ ಗುರುಜಿಯವರು, ಮತ್ತು ಅದೇ ಥರ ಇನ್ನೊಬ್ಬರು ಗುರುಗಳು ಶ್ರೀ ಡಾಕ್ಟರ್ ಸಿದ್ದರಾಸ್ವಾಮಿ ಗುರುಗಳು, ಮತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡೋಂಥ ನಮ್ಮ ಕಬ್ಜಾ ಪ್ರೊಡ್ಯೂಸರ್ ಚಂದ್ರಣ್ಣನವರು, ಹಾಗೆ ನಮ್ಮ ಲೋಕೇಶ್ ಅಣ್ಣನವರು, ಮತ್ತು ನಮ್ಮ ಸುದ್ದಿ ಅವರು, ಇನ್ನು ಹಲವಾರು ಜನ ಗಣ್ಯರು, ನಮ್ಮ ಗೌಡ್ರು, ಮತ್ತು ಚೇತನ್ ಸಾರು, ನಮ್ಮ ತುಕಾಲಿ ಸಂತು ಅವರು, ಮತ್ತು ನಮ್ಮ ಸಿನಿಮಾದ ಸುನಾಮಿ ಕಿಟ್ಟಿ, ಚರಿಷ್ಮಾ, ನಮ್ಮ ಡೈರೆಕ್ಟ್ರು ಮಠಣ್ಣ, ಮುನಿಯಣ್ಣ, ಆಮೇಲೆ ನಮ್ಮ ರೈ ಅವರು, ಮತ್ತು ಎಲ್ಲ ಸುಮಾರು ಜನ ಕಲಾವಿದರಿದ್ದಾರೆ. ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು, ಮತ್ತು ನಮ್ಮ ಎಲ್ಲ ಅಂಬೇಡ್ಕರ್ ಸೇನೆ ಮುಖಂಡರು, ಮತ್ತು ವಿವಿಧ ಸಂಘಟನೆ ಮುಖಂಡರು, ನನ್ನ ಸ್ನೇಹಿತರು, ನಿಮ್ಮೆಲ್ಲರಿಗೂ ಮನಸ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ನೀವೇನು ಇವತ್ತು ನೋಡ್ಕೊಂಡು ಬಂದಿದ್ದೀರಾ ಕೋರ ಸಿನಿಮಾ. ಕೋರ ಅಂತ ಹೇಳಿದ್ರೆ ಬಹುಶಃ ಇದು ಒಂದು ಕನಸು ನನಗೆ. ಕೊರಗಜ್ಜ ಸ್ವಾಮಿಯ ಕೊರಗಜ್ಜನ ಮೊದಲನೇ ಅಕ್ಷರನೇ ಈ ಒಂದು ಕೋರ. ಹಾಗಾಗಿ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಈ ಒಂದು ಕೋರ ಸಿನಿಮಾ. ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಈ ಸಿನಿಮಾನ ನಾವು ಅವರ ಒಂದು ಬ್ಯಾನರಲ್ಲಿ ಮಾಡ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ಮತ್ತು ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ಗೆ ನಮ್ಮ ಅಣ್ಣ ಚಲುವರಾಜ್ ಅವರು ಮತ್ತು ಹಲವಾರು ಸ್ನೇಹಿತರು, ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೋರ ಅಂತ ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟು, ಒಂದು ನಮ್ಮ ನೆಲದ ಕತೆ. ನೀವು ನೋಡಿರ್ತೀರ ಮೋಸ್ಟ್ಲಿ RR, ರೌಡಿಸಮ್ಮು, ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾ ಅದು ಹೊರತುಪಡಿಸಿ ಒಂದು ಸಪ್ರೇಟ್ ಲೋಕ ಇದೆ ಈ ಸಿನಿಮಾದಲ್ಲಿ. ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ ಕತೆ, ಈ ಎರಡು ಪ್ಲೇ ಆಗುತ್ತೆ. ಈ ಕತೆ ಟೋಟಲ್ಲು ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ, ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ನಿಮಗೆ 4 ಫೈಟ್ ಇದೆ, 3 ಸಾಂಗ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಇದೆ, ಯಾವುದರಲ್ಲೂ ನಾವು ಕಮ್ಮಿ ಮಾಡಿಲ್ಲ. ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ, ಹೊರನಾಡು, ಶೃಂಗೇರಿ ಮತ್ತು ನಿಂತ್ಕಲ್ಲು, ಎಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ, ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತೊಗೊಂಡೋಗಕ್ಕಲ್ಲ ಅಂಥ ಸ್ಥಳದಲ್ಲಿ ಮಾಡಿದ್ದೀವಿ. ಜಿಗಣೆ ಕಾಟ, ಅಲ್ಲಿ ಕತ್ಲೆ, ಎಲ್ಲವನ್ನೂ ಆ ನೋವು ನಮ್ಗೆ ಇಲ್ಲೊಂದು ರೀತಿಲಿ ಇವತ್ತು ನಲಿವು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿಬಿಡ್ಬೋದು, ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ, ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ. ಒಂದು ಹೇಳ್ತೀನಿ ಕೇಳಿ, ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡಲ್ಲ ಥಿಯೇಟರ್ ಬರಲ್ಲ ಅಂತ. ಒಳ್ಳೆ ಸಿನಿಮಾ ಕೊಟ್ರೆ ನಮ್ಮ ಕನ್ನಡಿಗರು 100% ಗೆಲ್ಲಿಸ್ತಾರೆ, ಆಯ್ತಾ? ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ. ಇವತ್ತು 100 ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ, ಆ 100 ಕೋಟಿ ಬಜೆಟ್ ಸಿನಿಮಾ ಯಾವುದು ಗೆಲ್ಲಲ್ಲ. ಒಳ್ಳೆ ಕಂಟೆಂಟ್ ಇದ್ರೆ ಅದು 3 ಕೋಟಿ ಇದ್ರೂ ಗೆಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ನೀವು ಬಹುಶಃ ನಾನು ಸಿನಿಮಾ ನೀವು ನೋಡಿದಾಗ ಹೇಳ್ತೀರಾ, ಕಂಟೆಂಟು ಮತ್ತು ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ, ನಾನು ಆ್ಯಕ್ಟ್ ಮಾಡಿದಂತಲ್ಲ, ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್ನು, ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನು ಹೇಳ್ತಾರೋ ಆ ರೀತಿ ಹೇಳ್ತೀನಿ ಕೇಳಿ. ತುಂಬ ಅದ್ಭುತ ಸಿನಿಮಾ ಕೋರ, ತುಂಬ ಮೂಡ್ ಬಂದಿದೆ. ಮತ್ತು ನಮ್ಮ ಸುನಾಮಿ ಕಿಟ್ಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನೀವು ಹೇಳಿದ್ರು ನಮ್ಮ ಸುದ್ದಿ ಹೇಳಿದ್ರು ಅವಲೇ, ಅಣ್ಣ ಇನ್ನೊಬ್ರು ದುನಿಯಾ ವಿಜಿ ನೋಡ್ತಾ ಇದೀವಿ ಅಂತೇಳಿ. ನಿಜವಲ್ಲೂ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ರು ದುನಿಯಾ ವಿಜಿ ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ, ತುಂಬ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ, ರೋಪ್ ಇಲ್ಲದೆ, ಡೂಪ್ ಇಲ್ಲದೆ, ಕೈ ಕಾಲುಗಳು ಏಟ್ ಮಾಡಿಕೊಂಡು, ಕತ್ತನ್ನ ಮುರ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ನಾಯಕ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು. ಜೊತೆಗೆ ನಾನು ಕೋರ ಸಿನಿಮಾ ಏನೋ ಒಂದು ನಮ್ಮ ಕರ್ನಾಟಕ ರಿಲೀಸ್ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಸಿನಿಮಾ ಹೋಗ್ತಾ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಚಂದ್ರಣ್ಣವ್ರು ಮಾಡಿದ್ರು, ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ. ಅದರಲ್ಲಿ ಪರಭಾಷಿಕರನ್ನ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದ್ರು. ಬಟ್ ಇಲ್ಲಿ ಎಲ್ಲ ನಾವೇ ನಮ್ಮ ಕನ್ನಡಿಗರು ಎಲ್ಲ ಸೇರಿ ಒಂದು ಮಾಡಿದ್ರು. ಬಟ್ ಅದು ನಾವು ಸಿನಿಮಾ ಎಲ್ಲ ಆಗಿ ಸೆನ್ಸರ್ ಆಯಿತು. ಸೆನ್ಸರ್ ಆದ ಒಂದು ಮಿರಾಕಲ್ ಆಯಿತು. ನೀವು ಇಷ್ಟು ಶಾರ್ಟ್ಸ್ ನೋಡಿದಿರಾ, ಈ ಟಿ ಶಾರ್ಟ್ಸು ಚುಚ್ಚೋದೆಲ್ಲ
ಸೆನ್ಸರಲ್ಲಿ ಒಂದೇ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ನಮ್ಮ ಸಿನಿಮಾಗೆ, UA ಸರ್ಟಿಫಿಕೇಟ್ ಕೊಟ್ಟರು. ಅಲ್ಲಿ ನನಗೆ ಒಂದು ರೀತಿಲೆಲ್ಲ ಗೆದ್ದಿದ್ದೀನಿ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟ್ ನಾವು ಈ ಸಿನಿಮಾನ ಪರಭಾಷೆಯಲ್ಲಿ ನಾವು ಏನೋ ಮಾಡಿ ರಿಲೀಸ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಈ ಸಿನಿಮಾಗೆ ಫಸ್ಟ್ ಬಂದಿದ್ದು ನಮ್ಮ ಸಾನು ಸಾರು, ಜಾಗೂರ್ ಸ್ಟುಡಿಯೋ ಅವ್ರು ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಬಾಲಾಜಿ ಸರ್ ಇಬ್ಬರು ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದಕ್ಕೆ ಅವ್ರು ಖುಷಿ ಆಗ್ಬಿಟ್ಟು ಅವತ್ತೇ ಅಗ್ರಿಮೆಂಟ್ ಹಾಕೊಂಬಿಟ್ರು, ಇಲ್ಲ ನಿಮ್ಮ ಸಿನಿಮಾ ನಾವು ತಮಿಳು ತೆಲುಗು ರಿಲೀಸ್ ಮಾಡ್ತೀವಿ, ನಮ್ಗೆ ಕೊಡಲೇಬೇಕಂತೇಳಿ ಅವ್ರು ಇವತ್ತು ಸಿನಿಮಾ ತಗೊಂಡು ಆಲ್ರೆಡಿ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿ ಫುಲ್ಲು ತೆಲುಗಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಆರ್ಭಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಂಧುಗಳೇ, ಈ ಒಂದು ಸಿನಿಮಾ ತೆಲುಗು, ತಮಿಳು, ಕನ್ನಡದಲ್ಲಿ ನೆಕ್ಸ್ಟ್ ಮಂತು ಫೆಬ್ರವರಿ 7ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾಗಿರಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವರ್ಡಶ್ರೀ, ನಾನು ಸುಮಾರು ಜನ ಡೈರೆಕ್ಟರ್ ನೋಡಿದ್ದೀನಿ, ಇಂಥ ಡೈರೆಕ್ಟರ್ ನೋಡಿಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಸೆಟ್ಟಿಗೆ ಬಂದ್ಬಿಟ್ರೆ ರಾತ್ರಿ 12 ಗಂಟೆ ತನಕ ಪಾಪ ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನನ್ನೂ ಕೇಳಲ್ಲ, ಊಟನೂ ಕೇಳಲ್ಲ, ಅಷ್ಟು ಕೆಲಸದಲ್ಲಿ ಒಂದು ರಾಕ್ಷಸನ್ ಥರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಅವರ ಹಾರ್ಡ್ ವರ್ಕು ಈ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಸೆಲಂ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಆಗಿರ್ಬೋದು, ನಮ್ಮ ಚಿನ್ನಿ ಮಾಸ್ಟರ್ ಅಂತೂ ತುಂಬ ಅದ್ಭುತ ಮಾಡಿದ್ದಾರೆ ಫೈಟು. ಸೊ ಹಾಗಾಗಿ ನಮ್ಮ ಸಿನಿಮಾದ ಎಲ್ಲ ನಮ್ಮ ಮುನಿಯಣ್ಣ ಆಗಿರ್ಬೋದು, ಎಲ್ಲರೂ ನಮ್ಮ ಮಟ್ಟಣ್ಣ ಅಂತೂ ತುಂಬ ಅದ್ಭುತ ಮಾಡಿದ್ರು ಅಂತ ಹೇಳಿದ್ರೆ, ಮಟ್ಟಣ್ಣನ ಸೀನ್ ಬಂದಾಗ ನಾವು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀವಿ ಅಂತ ಒಂದು ಎಲ್ಲ ಟೋಟಲ್ಲು ಯಾರ ಹೆಸರು ಬಿಟ್ಟಿರೋ ಬೈಕಬಡಿ. ಸೊ ಆ ಥರ ಟೋಟಲ್ ಟೀಮ್ ವರ್ಕ್ ಮಾಡಿ ಇವತ್ತು ನಿಮ್ಮ ಮುಂದೆ ಸಿನಿಮಾ ತಂದು ನಿಲ್ಲಿಸಿದ್ದೀವಿ. ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ಟ್ರೈಲರ್ ನಮ್ಮ ಆನಂದ್ ಗುರುಜಿ, ನಮ್ಮ ಚಂದ್ರಣ್ಣ, ನಮ್ಮ ಪಾಳ್ಯನಿ ಮಠ ಸ್ವಾಮೀಜಿಗಳು, ಇನ್ನು ಹಲವಾರು ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ಈ ಒಂದು ಸಿನಿಮಾ ಕನ್ನಡದ ಸಿನಿಮಾ ದಯವಿಟ್ಟು ನೀವೆಲ್ಲ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕೊರಗಜ್ಜನ ಪವಾಡಗಳು ತುಂಬಾ ಇದೆ. ಯಾಕಂದರೆ ನಾವು ಕೊರಗಜ್ಜನ ಕರ್ಕೊಂಡು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕೋಲ ಮಾಡಿಸಿದಾಗ ಅಲ್ಲಿ ದೇವರ ಆರಾಧನೆ ನೀತಿ ನಿಯಮಗಳು ಏನಿದೆ ತುಂಬ ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ನಾವು ಮಾಡಿದ್ದೀವಿ. ಕೊರಗಜ್ಜನ ಆಶೀರ್ವಾದ ನಮಗಿದೆ. ಮತ್ತು ತಾಯಿ ಚಾಮುಂಡಿ ತಾಯಿ ಸೆಟ್ ಹಾಕಿದ್ದು, ಸೆಟ್ ಹಾಕಿದಾಗ ನಾವು ಫೈಟ್ ಮಾಡಿದಾಗ ಒಂದು ದಿವಸ ನಮಗೇನು ಆ ಒಂದು ಸೆಟ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಚಾಮುಂಡಿ ತಾಯಿ ಆಶೀರ್ವಾದ, ಪಂಚಮುಖಿ ಆಂಜನೇಯ, ನೀವು ನೋಡಿದ್ರೆ ಪಂಚಮುಖಿ ಆಂಜನೇಯನ ಒಂದು ಸೆಟ್ಟಾಗಿ ಫೈಟ್ ಮಾಡೋದು. ಹಾಗೆ ಎಲ್ಲ ದೇವತೆಗಳು ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾಗೆ ತುಂಬ ಆಶೀರ್ವಾದ, ದೇವರ ಆಶೀರ್ವಾದ, ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ನನ್ನ ಸ್ನೇಹಿತರ ಆಶೀರ್ವಾದ, ನನ್ನ ಪ್ರೀತಿಯ ಆಶೀರ್ವಾದ, ನನ್ನ ಫ್ಯಾಮಿಲಿ ಎಲ್ಲರ ಆಶೀರ್ವಾದ ಈ ಸಿನಿಮಾದಲ್ಲಿದೆ. ಹಾಗಾಗಿ ಬಂಧುಗಳೇ, ನಾನು ಹಿಂದೆ ನಿಮ್ಗೆ ಗೊತ್ತು ಸ್ಲಮ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ 10 ಇಯರ್ ಬೇಕು. ಅದಾದಮೇಲೆ ನನಗೆ ಗೊತ್ತಾಯಿತು ನಾವು ವಿತೌಟ್ ನಾಲೆಡ್ಜು ಬೇಸಿಕ್ ಸಿನಿಮಾಗೆ ಬರಬಾರ್ದು ಅಂತೇಳಿ. ಈಗ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡಿದ್ದೀನಿ. ಎಡಿಟಿಂಗು, ಡಬ್ಬಿಂಗು, ರೀರೆಕಾರ್ಡಿಂಗು, ಸೆನ್ಸರು, ಸಿನಿಮಾಂದು ಹೆಂಗೆ ಮಾಡಬೇಕು, ಶೂಟಿಂಗ್ ಹೆಂಗೆ ಮಾಡಬೇಕು. ಒಂದು ಟೈಮಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ನಮಗೆ ಊಟ ಕಮ್ಮಿ ಆದರೂ ಕೂಡ ಸ್ಕ್ರೀನ್ಗೆ ನಾವು ಊಟ ಕಮ್ಮಿ ಮಾಡಬಾರ್ದು. ಯಾಕಂದರೆ ಸ್ಕ್ರೀನಿಗೆ ಏನು ಬೇಕು ಅದು ಕೊಡಲೇಬೇಕು. ಹಾಗಾಗಿ ತುಂಬ ಫ್ಯಾಷನಾಗಿ ಮಾಡಿದ್ದೀನಿ. ನಮ್ಮ ಶ್ರೀಯವರು ಹೇಳ್ತಾರೆ, ಅಣ್ಣ ಸಾಕಣ, ಒಂದು ಸೆಟ್ ಇಷ್ಟು ಸಾಕು, ಒಂದು 200 ಜನ ಸಾಕು ಅಂತ ಹೇಳ್ತಾರೆ. ಅದೇ ಕೆಲವು ಶೂಟಿಂಗ್ ಮಾಡಿ ನಾನಿಲ್ಲಿ 200 ಅಲ್ಲಪ್ಪ 500 ಜನ ಕರ್ಸ್ಕೊ, ತುಂಬ ಅದ್ಭುತ ಮಾಡು ಅಂತೇಳಿ ಈ ಒಂದು ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲ ಕನ್ನಡದವ್ರು ಮಾಡಿರೋ ಸಿನಿಮಾ ದಯವಿಟ್ಟು ಬೆಳೆಸಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಯಾರ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ನೀವೆಲ್ಲರೂ ನನ್ನ ಮನಸ್ಸಿನಲ್ಲಿದ್ದೀರಾ, ನನ್ನ ಹೃದಯದಲ್ಲಿದ್ದೀರಾ. ನಾನು ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀನಿ. ಇದು ನಿಮ್ಮ ಸಿನಿಮಾ, ನಿಮ್ಮ ಕೋರ ಸಿನಿಮಾ. ದಯವಿಟ್ಟು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಗೆಲ್ಸ್ಕೊಡ್ಬೇಕಂತೇಳಿ ನಿಮ್ಮ ಪಾದಕ್ಕೆ ನಮಸ್ಕರಿಸ್ತಾ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಆನಂದ್ ಗುರುಜಿ ಹೇಳ್ದಂಗೆ ನಾವೇನು ಶ್ರೀಮಂತರ ಮಕ್ಕಳಲ್ಲ, ನಾವೆಲ್ಲ ಬಡವ್ರ ಮಕ್ಕಳು. ಇಂಥ ಒಂದು ಸಿನಿಮಾ ಈ ಪ್ಲಾಟ್ಫಾರ್ಮ್ ಬರೋದೇ ದೊಡ್ಡ ವಿಚಾರ. ಹಂಗೆ ಎಲ್ಲ ತುಂಬ ಕಷ್ಟಪಟ್ಟು ಸಾಕಷ್ಟು ಜನ ಸ್ನೇಹಿತರು ನನಗೆ ಹಣದ ಅವಶ್ಯಕತೆದಾಗ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇಂಥ ಒಂದು ಸಿನಿಮಾ ನೀವೆಲ್ಲ ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡಿರ್ತೀವಿ. ಎಲ್ಲರಿಗೂ ಒಳ್ಳೆಯದಲ್ಲಿ ನಮಸ್ಕಾರ. ಧನ್ಯವಾದಗಳು ಪಿ ಮೂರ್ತಿ ಸರ್. ನಿರ್ಮಾಣದ ಬಗ್ಗೆ ಬಹಳ ಸೊಗಸಾಗಿ ಮಾತನಾಡಿದ್ರಿ. ಅಭಿನಯ ಕೂಡ ಅಷ್ಟೇ